ಬಹುಮತವನ್ನು ಸಾಬೀತುಪಡಿಸುವ ವಿಶ್ವಾಸ ಇದೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ ನರೇಂದ್ರ ಮೋದಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿಯಾಗಿದ್ದಾರೆ ಮೋದಿ. ಇದೇ ಭಾನುವಾರ ನರೇಂದ್ರ ಮೋದಿ ಪದಗ್ರಹಣ ಫಿಕ್ಸ್. ಹೊಸ ಸರ್ಕಾರ ರಚನೆಗೆ ಕೆಲವು ದಿನಗಳು ಬಾಕಿ ಇದೆ. ನಾಳೆ ಬಿಟ್ಟು ನಾಡಿದ್ದು ಸರ್ಕಾರ ರಚನೆ ಆಗುತ್ತೆ. 8ನೇ ತಾರೀಕು ರಚನೆ ಆಗುತ್ತೆ ಅಂತ ಹೇಳಿ ಕೆಲವಷ್ಟು ಮಾಹಿತಿ ಇತ್ತು. ಆದರೆ ಇದೀಗ ಬರ್ತಾ ಇರುವಂಥ ಅಪ್ಡೇಟ್ಸ್ ಪ್ರಕಾರ ಭಾನುವಾರ ನರೇಂದ್ರ ಮೋದಿ 3ನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ನರೇಂದ್ರ ಮೋದಿಯ ಒಡಗೂಡಿ ಕ್ಯಾಬಿನೆಟ್ನ ಮಂತ್ರಿಗಳು ಕೂಡ ಪದಗ್ರಹಣವನ್ನು ಸ್ವೀಕರಿಸ್ತಾರಾ? ಮೋದಿ ಜೊತೆಗೆ ಎಷ್ಟು ಮಂತ್ರಿಗಳು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಸದ್ಯದ ಮಾಹಿತಿಯ ಪ್ರಕಾರ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸಿದ್ದಾರೆ. ಸ್ವಾಭಾವಿಕವಾಗಿ ಅತಿ ಹೆಚ್ಚು ಸಂಖ್ಯಾಬಲವನ್ನು ಹೊಂದಿರುವಂಥ NDA ಮೈತ್ರಿಕೂಟಕ್ಕೆ ಈ ಅವಕಾಶ ಸಿಗಬೇಕಿತ್ತು, ಸಿಕ್ಕಿದೆ. ಹೀಗಾಗಿ NDA ಮೈತ್ರಿಕೂಟ 9ನೇ ತಾರೀಕು ಭಾನುವಾರ ಸರ್ಕಾರ ರಚನೆಗೆ ಮುಂದಾಗ್ತಾ ಇದೆ. ಲೆಕ್ಕಾಚಾರಗಳೇನೇ ಇದ್ರೂ ಕೂಡ ಅನೇಕ ರೀತಿಯ ವಿಶ್ಲೇಷಣೆಗಳಿದ್ದಾವೆ. ಈ ಬಾರಿ 2 ಬಾರಿ ಅತ್ಯಂತ ಪ್ರಬಲವಾದಂಥ ನಿರ್ಧಾರಗಳನ್ನು ಹಿಂದೂ ಮುಂದೆ ನೋಡದೆ ತೆಗೆದುಕೊಳ್ಳುತ್ತಿದ್ದಂಥ ಪ್ರಧಾನಿ ಈ ಬಾರಿ ಆ ರೀತಿ ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಮೈತ್ರಿಕೂಟದ ಪಕ್ಷಗಳ ಲಂಗು ಲಗಾಮು ಅತಿ ದೊಡ್ಡದಾಗಿರುತ್ತೆ ಅಂತ ಹೇಳಿ ಅನೇಕರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಸರ್ಕಾರ ರಚನೆ ಆಗೋದಿಲ್ಲ, ರಚನೆ ಆದರೂ ಬಹಳ ದಿನಗಳ ಕಾಲ ಉಳಿಯೋದಿಲ್ಲ ಅಂತ. ಕೇಂದ್ರದಲ್ಲಿ NDA ಮೈತ್ರಿಕೂಟದ ಸರ್ಕಾರಕ್ಕೆ ಬಹಳ ದೊಡ್ಡ ಆಯುಷ್ಯ ಇಲ್ಲ ಅಂತ ಅನೇಕರು ಮಾತಾಡ್ಕೊಳ್ತಾ ಇದ್ದಾರೆ. ಅದೇನೇ ಇರಲಿ, ಅತಿ ದೊಡ್ಡ ಸಂಖ್ಯಾಬಲವನ್ನು ಹೊಂದಿರುವಂಥ NDA ಮೈತ್ರಿಕೂಟ ಇದೀಗ ಸರ್ಕಾರ ರಚನೆಗೆ ಮುಂದಾಗ್ತಾ ಇದೆ. ರಾಷ್ಟ್ರಪತಿ ಭವನಕ್ಕೆ ತೆರಳಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ಇದೇ ಭಾನುವಾರ ಪ್ರಮಾಣ ವಚನವನ್ನು ಸ್ವೀಕರಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ NDA. ಇದು ಮೋದಿ ಸಂಪುಟದಲ್ಲಿ ಯಾರ್ಯಾರು ಸಚಿವರು ಆಗ್ತಾರೆ ಅನ್ನೋದು ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ BJPಯಿಂದ ಯಾರು ಸಚಿವರಾಗ್ತಾರೆ, JDSನಿಂದ ಯಾವ ಖಾತೆ ಸಿಗುತ್ತೆ? ಯಾಕೆಂದರೆ JDSನಿಂದ HD ಕುಮಾರಸ್ವಾಮಿ ಅವರಿಗೆ ಮೋದಿ ಸಂಪುಟದಲ್ಲಿ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಮೋದಿ ಸಂಪುಟದಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿರುವಂಥ HD ಕುಮಾರಸ್ವಾಮಿ ಅವರು ಕೃಷಿ ಖಾತೆಯ ಬಗ್ಗೆ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಜೊತೆಗೇನೆ ಪ್ರಮಾಣ ವಚನವನ್ನು ನಮ್ಮ ರಾಜ್ಯದಿಂದಲೂ ಕೆಲ ಸಚಿವರು ಪಡಿತಾರಾ? ಹಾಗೆ ಪಡೆದರೆ ಯಾರ್ಯಾರು ಆ ಪಟ್ಟಿಯಲ್ಲಿ ಇರ್ತಾರೆ? ಈಗ JDSನಿಂದ HD ಕುಮಾರಸ್ವಾಮಿ ಅವರು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಒಟ್ಟು ಮಾಜಿ CMಗಳಿಬ್ಬರಿದ್ದಾರೆ BJPಯಿಂದ. ಕರ್ನಾಟಕದಿಂದ NDA ಮೈತ್ರಿಕೂಟದಲ್ಲಿ 3 ಮಾಜಿ CMಗಳು ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ ಈ ಬಾರಿ. ಅದರಲ್ಲಿ BJPಯ 2 ಮಾಜಿ CMಗಳಿದ್ದಾರೆ ನಮ್ಮ ಕರ್ನಾಟಕದಿಂದ. ಜಗದೀಶ್ ಶೆಟ್ಟರ್ ಬೆಳಗಾವಿಯಿಂದ ಸಂಸದರಾಗಿ ಆಯ್ಕೆಯಾಗಿದ್ದರೆ, ಇನ್ನೊಂದು ಕಡೆ ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ 2 ಮಾಜಿ CMಗಳು ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ. ಇಬ್ಬರಲ್ಲಿ ಯಾರಿಗೆ ಕ್ಯಾಬಿನೆಟ್ ಸ್ಥಾನ ಸಿಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಒಟ್ಟಿನಲ್ಲಿ 2 ರಿಂದ 3 ಮಂತ್ರಿ ಸ್ಥಾನ ನಮ್ಮ ರಾಜ್ಯಕ್ಕೆ ದೊರೆಯುವ ಎಲ್ಲ ಲಕ್ಷಣಗಳು ಇದ್ದಾವೆ. ಅಳೆದು ತೂಗಿ ಈ ಬಾರಿ
NDA ಮೈತ್ರಿಕೂಟದ ಭಾಗವಾಗಿರುವಂಥ ಇತರ ಪಕ್ಷಗಳಿಗೂ ಕೂಡ ಅವಕಾಶವನ್ನು ಕಲ್ಪಿಸಬೇಕಾದಂಥ ಅನಿವಾರ್ಯತೆ ಪ್ರಧಾನಿ ಮೋದಿ ಮುಂದೆ ಕಾಣಿಸ್ತಾ ಇರೋದ್ರಿಂದ ಅಳೆದು ತೂಗಿ ಲೆಕ್ಕಾಚಾರ ಹಾಕಿಯೇ ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನವನ್ನು ಕಲ್ಪಿಸಲಾಗುತ್ತೆ. ಅನೇಕರು ಅನೇಕ ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ನಮಗೆ ಇಂಥದ್ದೇ ಖಾತೆ ಬೇಕು, ಪ್ರಬಲವಾದ ಖಾತೆಗಳು ಕೊಡಬೇಕು, 3 ರಿಂದ 4 ಸ್ಥಾನಗಳು ಒಂದೇ ಪಕ್ಷಕ್ಕೆ ಕೊಡಬೇಕು, ಹೀಗೆ ಅನೇಕ ಬೇಡಿಕೆಗಳ ಪಟ್ಟಿಯನ್ನು ನರೇಂದ್ರ ಮೋದಿ ಮುಂದೆ ಇಟ್ಟಿದ್ದಾರೆ. ಆದರೆ ನರೇಂದ್ರ ಮೋದಿ ಯಾವುದನ್ನು ಪರಿಗಣಿಸ್ತಾರೆ, ಯಾವ ಪಕ್ಷಕ್ಕೆ ಎಷ್ಟು ಕ್ಯಾಬಿನೆಟ್ ಸ್ಥಾನವನ್ನು ನಿರ್ಧರಿಸ್ತಾರೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಇದೇ ಭಾನುವಾರ 3ನೇ ಬಾರಿಗೆ BJPಯ ಪಾಲಿಗೆ ಐತಿಹಾಸಿಕ ಕ್ಷಣ. ಅದು BJP ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಸತತವಾಗಿ 3ನೇ ಬಾರಿ ಅಧಿಕಾರಕ್ಕೆ ಬಂದಿರೋದು, 3ನೇ ಬಾರಿ BJPಯಿಂದ ಪ್ರಧಾನಮಂತ್ರಿ ಆಗ್ತಾ ಇರೋದು ಇತಿಹಾಸ. ಈ ದಾಖಲೆ, ಇದು ದಾಖಲೆಯ ಕ್ಷಣಗಳು ಭಾನುವಾರ ಈ ದೇಶ ಸಾಕ್ಷಿ ಆಗುತ್ತೆ. ಒಟ್ಟಿನಲ್ಲಿ ಮೋದಿ ಸಂಪುಟದಲ್ಲಿ ಯಾರ್ಯಾರು ಇರ್ತಾರೆ, ಯಾರಿಗೆ ಅವಕಾಶ ಸಿಗುತ್ತೆ, ನಮ್ಮ ಕರ್ನಾಟಕದಿಂದ ಎಷ್ಟು ಸ್ಥಾನ ಸಿಗುತ್ತೆ ಅನ್ನೋದು ಕೂಡ ಭಾರಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.